Good morning, dear students. ಇವತ್ತು ಹೊಸ ಟಾಪಿಕ್ ಸ್ಟಾರ್ಟ್ ಮಾಡೋಣ. ನಿನ್ನೆ ಕ್ಲಾಸ್ ಅಲ್ಲಿ ಜಾವಾ ಸ್ಕ್ರಿಪ್ಟ್ ರೆಗ್ಯುಲರ್ ಪ್ಯಾಟರ್ನ್ ಮ್ಯಾಚಿಂಗ್ ವಿತ್ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಈವೆಂಟ್ ಹ್ಯಾಂಡ್ಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ರೈಟ್. ಸೊ ಈವೆಂಟ್ ಹ್ಯಾಂಡ್ಲಿಂಗ್ ಇವತ್ತಿನ ಟಾಪಿಕ್ ಏನು? ಈವೆಂಟ್ ಹ್ಯಾಂಡ್ಲಿಂಗ್. ರೈಟ್. ಈವೆಂಟ್ ಅಂದ್ರೆ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾನಿಲ್ಲಿ ಮೌಸ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸ್ಕ್ರೀನ್ ಮೇಲೆ ಮೌಸ್ ಕ್ಲಿಕ್ ಮಾಡ್ತಾ ಇದ್ದೀನಲ್ಲ, ಸೊ ಇದು ಒಂದು ಈವೆಂಟ್. ಸೊ ಇದು ಏನ್ ಈವೆಂಟ್ ಇದು? ಸೊ ದಿಸ್ ಇಸ್ ಮೌಸ್ ಕ್ಲಿಕ್ ಈವೆಂಟ್. ಓಕೆ, ಮೌಸ್ ಕ್ಲಿಕ್ ಈವೆಂಟ್. ಸೊ ಅದೇ ರೀತಿ ಇಲ್ಲಿ ರನ್ ಅಂತ ಒಂದು ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅಗೇನ್ ಅದೇನಾಗುತ್ತೆ, ಸೊ ಬಟನ್ ಮೇಲೆ ಆನ್ ಕ್ಲಿಕ್ ಈವೆಂಟ್. ಓಕೆ, ಸೊ ಅದೇನದು ಆನ್ ಕ್ಲಿಕ್ ಈವೆಂಟ್. ರೈಟ್. ಸೊ ಇನ್ನೊಂದು, ಸೊ ನಾನು ರನ್ ಮಾಡಿದ್ಮೇಲೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ, ಸಾರಿ ರೈಟ್ ಸೈಡ್ ಅಲ್ಲಿ ಔಟ್ಪುಟ್ ಡಿಸ್ಪ್ಲೇ ಆಗುತ್ತಲ್ಲ. ಓಕೆ, ಸೊ ಅಂದ್ರೆ ನಿಮ್ಮ ವೆಬ್ ಪೇಜ್ ಏನು ಲೋಡ್ ಆಗತ್ತೆ ಅದು. ಓಕೆ, ಸೊ ನಿಮ್ಮ ವೆಬ್ ಪೇಜ್ ಲೋಡ್ ಆಗತ್ತಲ್ಲ, ಆ ಇವೆಂಟ್ಗೆ ಏನಂತ ಕರಿತೀವಿ? ಆನ್ ಲೋಡ್ ಈವೆಂಟ್ ಅಂತ ಕರಿತೀವಿ. ರೈಟ್. ಸೊ ಇಟ್ ಇಸ್ ಕಾಲ್ಡ್ ಆಸ್ ಆನ್ ಲೋಡ್ ಈವೆಂಟ್. ಸೊ ಅದೇ ರೀತಿ ಆ ಪೇಜ್ ಇಂದ ಹೊರಗಡೆ ಬರ್ತೀವಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಸ್ ಅನ್ಲೋಡ್ ಈವೆಂಟ್, ಆರ್ ದಿಸ್ ಇಸ್ ಲೋಡ್ ಈವೆಂಟ್, ಇದು ಅನ್ಲೋಡ್ ಈವೆಂಟ್. ರೈಟ್. ಸೊ ಈ ರೀತಿ there are different kinds of events, and in this class we will learn how to handle such events. ಅಂದ್ರೆ ಮೌಸ್ ಕ್ಲಿಕ್ ಮಾಡಿದಾಗ ಅದು ಬಟನ್ ಮೇಲೆ ಆಗಿರ್ಬೋದು, ಇಲ್ಲ ಟೆಕ್ಸ್ಟ್ ಬಾಕ್ಸ್ ಮೇಲೆ ಆಗಿರ್ಬೋದು. ಸೊ ಮೌಸ್ ಅಲ್ಲಿ ಕ್ಲಿಕ್ ಮಾಡಿದಾಗ ವಾಟ್ ಶುಡ್ ಹ್ಯಾಪನ್? ಓಕೆ, ಸೊ ಈವೆಂಟ್ ಹ್ಯಾಂಡ್ಲಿಂಗ್ ಮೀನ್ಸ್ ವಾಟ್ ಶುಡ್ happen when certain events such as mouse click, page load, page unload happens or occurs. Okay, so ಅರ್ಥ ಆಗ್ತಾ ಇದೆಯಲ್ಲ ಈವೆಂಟ್ ಹ್ಯಾಂಡ್ಲಿಂಗ್ ಅಂತ ಅಂದ್ರೆ ಏನು? ಸೊ ವಾಟ್ ಶುಡ್ ಹ್ಯಾಪನ್, ರೈಟ್. ವಾಟ್ ಶುಡ್ ಹ್ಯಾಪನ್ ಅಂದ್ರೆ ನಾವಿಲ್ಲಿ ಕೋಡ್ ಬರಿಬೇಕು, ಏನಾಗ್ಬೇಕು ಅಂತ ಹೇಳ್ಬಿಟ್ಟು ಕೋಡ್ ಬರಿಬೇಕು. ರೈಟ್. ವೆನ್ ಸರ್ಟನ್ ಈವೆಂಟ್ಸ್ ಸಚ್ ಆಸ್ ಮೌಸ್ ಕ್ಲಿಕ್, ದೆನ್ ಪೇಜ್ ಲೋಡ್ ಅಂಡ್ ಪೇಜ್ ಅನ್ಲೋಡ್ ಅಕರ್ಸ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಈವೆಂಟ್ ಹ್ಯಾಂಡ್ಲಿಂಗ್. ಇಷ್ಟು ಇಂಟ್ರೊಡಕ್ಷನ್ ಸಾಕು. ಈಗ ಡೈರೆಕ್ಟ್ ಆಗಿ ಒಂದು ಎಕ್ಸಾಂಪಲ್ಗೆ ಹೋಗೋಣ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, HTML ಓಕೆ, ಸೊ ಇದ್ರೊಳಗೆ ಬಾಡಿ ಟ್ಯಾಗ್ ಇರುತ್ತೆ, ಸ್ಲ್ಯಾಶ್ ಬಾಡಿ. ಓಕೆ, ದೆನ್ ಇಲ್ಲಿ ನೋಡಿ, ಇಲ್ಲಿ ಈ ಬಾಡಿ ಟ್ಯಾಗ್ ಒಳಗೆ ಓಕೆ, ಸೊ ಕೋಡ್ ಬರಿತಾ ಇದ್ದೀನಿ ನಾನು. ಆನ್ ಲೋಡ್. ಓಕೆ, ಸೊ ಆನ್ ಲೋಡ್ ಈಕ್ವಲ್ಸ್ ಅಂದ್ರೆ ಆ ಪೇಜ್ ಲೋಡ್ ಆದಾಗ, ಲೋಡ್ ಆಗ್ತಿದ್ದಂಗೆನೆ ಏನಾಗ್ಬೇಕು? ಓಕೆ, ಸೊ ಆನ್ ಲೋಡ್ ಈಕ್ವಲ್ಸ್ ಗ್ರೀಟಿಂಗ್. ಓಕೆ, ಸೊ ಈ ಗ್ರೀಟಿಂಗ್ ಅನ್ನೋದು ಒಂದು ಫಂಕ್ಷನ್. ಆಯ್ತಾ?
ಸೊ ದಿಸ್ ಇಸ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಸೊ ಇಲ್ಲಿ ಏನಾಗಬೇಕು ಅಂತ ಬರಿತೀವಿ ಈಗ. ಓಕೆ, ಸೊ ಆನ್ ಲೋಡ್, ಈ ಬಾಡಿ ಪೇಜ್ ಲೋಡ್ ಆಗ್ತಿದ್ದಂಗೆನೆ ಈ ಫಂಕ್ಷನ್ ಕಾಲ್ ಆಗ್ಬೇಕು. ಕಾಲ್ ಆಗ್ಬಿಟ್ಟು ಈ ಫಂಕ್ಷನ್ ಒಳಗೆ ಏನು ಸ್ಟೇಟ್ಮೆಂಟ್ಸ್ ಇರುತ್ತೆ ಅದು ಎಕ್ಸಿಕ್ಯೂಟ್ ಆಗ್ಬೇಕು, ರೈಟ್? ಸೊ ಈಗ ಇದಕ್ಕೆ ಕೋಡ್ ಬರಿಬೇಕಲ್ಲ. ಓಕೆ, ಇಲ್ಲಿ ಡಬಲ್ ಕೋಟ್ಸ್ ಕ್ಲೋಸ್ ಆಗಿಲ್ಲ, ಸೊ ಕ್ಲೋಸ್ ಮಾಡೋಣ. ಓಕೆ, ಎಸ್, ಓ ಸಾರಿ, ಇದನ್ನ ಇಲ್ಲಿ ಹಾಕ್ಬೇಕು. ಬಾಡಿ ಓಪನಿಂಗ್ ಟ್ಯಾಗ್ ಅಲ್ಲಿ ಹಾಕ್ಬೇಕು, ರೈಟ್? ಸೊ ನೆಕ್ಸ್ಟ್ ಸ್ಕ್ರಿಪ್ಟ್ ಟ್ಯಾಗ್ ಒಳಗೆ ಕೋಡ್ ಬರೆಯೋಣ. ಅಂದ್ರೆ ಈ ಫಂಕ್ಷನ್ ಇದೆಯಲ್ಲ ಗ್ರೀಟಿಂಗ್ ಅಂತ ನಮ್ಮ ಫಂಕ್ಷನ್, ಈ ಫಂಕ್ಷನ್ಗೆ ಕೋಡ್ ಬರೆಯೋಣ. ಸೊ ನಿಮ್ಗೆ ಗೊತ್ತಿದೆ, ಒಂದು ಫಂಕ್ಷನ್ ಬರೀಬೇಕು ಅಂತಂದ್ರೆ ಇಟ್ ಶುಡ್ ಸ್ಟಾರ್ಟ್ ವಿತ್ ದಿ ಕೀವರ್ಡ್ ಫಂಕ್ಷನ್ ಅಲ್ವಾ? ಫಂಕ್ಷನ್, ಮತ್ತೆ ನಮ್ಮ ಫಂಕ್ಷನ್ ನೇಮ್ ಏನು? ಗ್ರೀಟಿಂಗ್, ರೈಟ್? ಗ್ರೀಟಿಂಗ್. ಸೊ ಓಪನ್ ಫ್ಲವರ್ ಬ್ರಾಕೆಟ್ ಮತ್ತೆ ಕ್ಲೋಸ್ ಫ್ಲವರ್ ಬ್ರಾಕೆಟ್, ರೈಟ್? ಸೊ ಇಲ್ಲಿ ಸಿಂಪಲ್ ಒಂದು ಮೆಸೇಜ್ ಹಾಕೋಣ ಅಷ್ಟೇ, ಒಂದು ಮೆಸೇಜ್ ಬಾಕ್ಸ್ ನ ಡಿಸ್ಪ್ಲೇ ಮಾಡೋಣ. ಸೊ ಏನು? ವೆಲ್ಕಮ್, ಯು ಆರ್ ವಿಸಿಟಿಂಗ್ ಅವರ್ ವೆಬ್ಸೈಟ್. ಓಕೆ, ಸೊ ಈಗ ನಿಮ್ ವೆಬ್ ಪೇಜ್ ನ ವಿಸಿಟ್ ಮಾಡ್ತಾರಲ್ಲ, ವೆಬ್ ಪೇಜ್ ಓಪನ್ ಮಾಡ್ತಾರಲ್ಲ, ಓಪನ್ ಮಾಡ್ತಿದ್ದಂಗೆ ಅವ್ರಿಗೆ ಒಂದು ವೆಲ್ಕಮ್ ಮೆಸೇಜ್ ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಓಕೆ, ಸೊ ನೋಡೋಣ ಈಗ ಇದು ಹೇಗೆ ಎಕ್ಸಿಕ್ಯೂಟ್ ಆಗತ್ತೆ ಅಂತ ನೋಡೋಣ, ರೈಟ್? ಎಸ್, ಸಿ ಹಿಯರ್. ಸೊ ನಾನು ರನ್ ಅಂತ ಕೊಟ್ಟ ತಕ್ಷಣ ಈ ರೈಟ್ ಸೈಡ್ ಅಲ್ಲಿರೋ ಏನು ವೆಬ್ ಪೇಜ್ ಲೋಡ್ ಆಗತ್ತೆ ಅಲ್ಲ, ರನ್ ಆಗತ್ತೆ ಅಲ್ಲ, ಸೊ ಅದು ಲೋಡ್ ಆಗ್ತಿದ್ದಂಗೆನೆ, ಆ ವೆಬ್ ಪೇಜ್ ಲೋಡ್ ಆಗ್ತಿದ್ದಂಗೆನೆ ಸಿ ಹಿಯರ್ ಈ ಮೆಸೇಜ್ ಬಾಕ್ಸ್ ಅಲ್ಲಿ, ಓಕೆ, ಈ ಮೆಸೇಜ್ ಬಾಕ್ಸ್ ಅಲ್ಲಿ ವಿ ಆರ್ ಗೆಟಿಂಗ್ ದಿ ಮೆಸೇಜ್. ಏನು ನಾವು ಮೆಸೇಜ್ ಹಾಕಿದ್ವಲ್ಲ ಫಂಕ್ಷನ್ ಅಲ್ಲಿ, ವೆಲ್ಕಮ್, ಯು ಆರ್ ವಿಸಿಟಿಂಗ್ ಅವರ್ ವೆಬ್ಸೈಟ್. ಓಕೆ, ಸೊ ಇದು ಡಿಸ್ಪ್ಲೇ ಆಗತ್ತೆ. ಓಕೆ, ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಈವೆಂಟ್ ಹ್ಯಾಂಡ್ಲಿಂಗ್. ಸೊ ಏನ್ ಮಾಡ್ತಾ ಇದೀವಿ ನಾವು? ಈ ಲೋಡ್ ಈವೆಂಟ್ ನ ವಿ ಆರ್ ಹ್ಯಾಂಡ್ಲಿಂಗ್. ಸೊ ಬಾಡಿ ಆ ಪೇಜ್ ಲೋಡ್ ಆಗ್ತಿದ್ದಂಗೆ ಆನ್ ಲೋಡ್, ಇದು ಕೀವರ್ಡ್ ಇದು. ಓಕೆ, ಸೊ ಆನ್ ಲೋಡ್ ಅನ್ನೋದೇನಿದು? ಕೀವರ್ಡ್. ಸೊ ಟೈಪ್ ಮಾಡ್ತೀನಿ ನೋಡಿ, ಆನ್ ಲೋಡ್ ಇಸ್ ಅ ಕೀವರ್ಡ್. ಓಕೆ, ಸೊ ಮತ್ತೆ ಗ್ರೀಟಿಂಗ್ ಅಂತ ಇದೆ ಅಲ್ಲ, ಗ್ರೀಟಿಂಗ್ ಅನ್ನೋದು ಅದೇನದು? ಇಟ್ಸ್ ಅ ಯೂಸರ್ ಡಿಫೈನ್ಡ್ ಫಂಕ್ಷನ್, ರೈಟ್? ಸೊ ಇದ್ರೊಳಗೆ ಏನಾಗ್ಬೇಕು ಅಂತ ಹೇಳ್ಬಿಟ್ಟು, ಆಯ್ತಾ, ಈ ಗ್ರೀಟಿಂಗ್ ಕಾಲ್ ಆಗ್ತಿದ್ದಂಗೆನೆ ಏನಾಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬರೀತಾ ಇದೀವಿ ನೋಡಿ, ರೈಟ್? ಸೊ ವೆಲ್ಕಮ್, ಯು ಆರ್ ವಿಸಿಟಿಂಗ್ ಅವರ್ ವೆಬ್ಸೈಟ್ ಅನ್ನೋ ಮೆಸೇಜ್ ಡಿಸ್ಪ್ಲೇ ಆಗ್ಬೇಕು. ಓಕೆ, ಹಿಯರ್. ಸೊ ದಿಸ್ ಇಸ್ ಆನ್ ಲೋಡ್ ಈವೆಂಟ್. ಅದೇ ರೀತಿ ಇದು ಪೇಜ್ ಲೋಡ್ ಆಗ್ತಿದ್ದಂಗೆ ಡಿಸ್ಪ್ಲೇ ಆಗುತ್ತೆ. ಮತ್ತೆ ಪೇಜ್ ಇಂದ ಹೊರಗಡೆ ಬರ್ತಿರ್ತೀವಲ್ಲ, ಅವಾಗ ಇನ್ನೊಂದು ಮೆಸೇಜ್ ಡಿಸ್ಪ್ಲೇ ಆಗ್ಬೇಕು. ಏನು? ಗುಡ್ ಬೈ ಅಂತ ಹೇಳ್ಬಿಟ್ಟು ಮೆಸೇಜ್ ಡಿಸ್ಪ್ಲೇ ಆಗ್ಲಿ, ಗುಡ್ ಬೈ, ಸಿ ಯು ಅಗೈನ್, ಓಕೆ ಅಂತೀವಲ್ಲ. ಸೊ ಆ ರೀತಿ ಮೆಸೇಜ್ ಕೂಡ ಡಿಸ್ಪ್ಲೇ ಮಾಡ್ಬೋದು. ಸೊ ಅದಕ್ಕೆ ಯಾವ ಇವೆಂಟ್ ಯೂಸ್ ಮಾಡ್ತೀವಿ ಅಂತಂದ್ರೆ ಆನ್ ಅನ್ಲೋಡ್. ಓಕೆ, ಆನ್ ಅನ್ಲೋಡ್, ಇವೆರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ಲ. ದಿಸ್ ಇಸ್ ಆನ್ ಲೋಡ್ ಅಂಡ್ ದಿಸ್ ಇಸ್ ಆನ್ ಅನ್ಲೋಡ್, ರೈಟ್? ಆನ್ ಅನ್ಲೋಡ್ ಈಕ್ವಲ್ಸ್ ಗುಡ್ ಬೈ. ಓಕೆ, ಸೊ ಈಗ ಗುಡ್ ಬೈ ಅನ್ನೋದು ನಮ್ದು ಫಂಕ್ಷನ್, ಯೂಸರ್ ಡಿಫೈನ್ಡ್ ಫಂಕ್ಷನ್. ಸೊ ಇದಕ್ಕೂ ಕೋಡ್ ಬರೆಯೋಣ. ಇಲ್ಲಿ ಕೆಳಗೆ ಈ ಗ್ರೀಟಿಂಗ್ ಕೋಡ್ ಕೆಳಗೇನೆ, ಫಂಕ್ಷನ್ ಕೆಳಗೇನೆ ಗುಡ್ ಬೈಗೂ ಕೋಡ್ ಬರೆಯೋಣ.
same procedure. So keyword function ಇಂದ ಸ್ಟಾರ್ಟ್ ಆಗಬೇಕು. Then function name ಏನು? Goodbye. Right? So opening flower bracket ಮತ್ತೆ closing flower bracket ಇದ್ರೊಳಗೆ so ಇನ್ನೊಂದು ಮೆಸೇಜ್ using the function alert. Okay. So thank you. Visit again. Okay. So ನೋಡೋಣ ಈಗ. ಸೊ ರನ್ ಮಾಡ್ತೀನಿ. ರನ್ ಮಾಡ್ತಿದ್ದಂಗೆನೆ ಓಕೆ ವೆಲ್ಕಮ್ ಮೆಸೇಜ್ ಡಿಸ್ಪ್ಲೇ ಆಯ್ತು. ಸೊ ಓಕೆ ಕೊಡ್ತೀನಿ. ಎಸ್. ಸೊ ಈಗ ನಾನು ಪೇಜ್ ಇಂದ ಹೊರಗಡೆ ಬರ್ತಾ ಇದ್ದೀನಿ. ಆಯ್ತಾ? ಪೇಜ್ ಇಂದ ಹೊರಗಡೆ ಬರ್ತಿರುವಾಗ see here we are getting this goodbye message, you know, thank you, visit again, right? Okay. So ತುಂಬಾ ಸಿಂಪಲ್ ಪ್ರೋಗ್ರಾಮ್ ಇದು. ಸಿಂಪಲ್ ಪ್ರೋಗ್ರಾಮ್ ಆದ್ರೂ ಇಲ್ಲಿ ಕಲ್ತ್ಕೊಳ್ಳೋಕೆ ತುಂಬಾ ಇದೆ. ಸೊ ಏನು ಆನ್ಲೋಡ್ ಇವೆಂಟ್ ಬಗ್ಗೆ ಕಲ್ತ್ಕೊಂಡ್ವಿ, ಮತ್ತೆ ಆನ್ ಅನ್ಲೋಡ್ ಇವೆಂಟ್ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಇವೆರಡು ಇವೆಂಟ್ನು ಬೇರೆ ಯಾವುದೇ ಟ್ಯಾಗ್ ಒಳಗೆ ಕಾಲ್ ಮಾಡೋದಿಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಫಾರಂ ಟ್ಯಾಗ್ ಒಳಗೆ, ಆ ಟೆಕ್ಸ್ಟ್ ಬಾಕ್ಸ್ ಟ್ಯಾಗ್ ಒಳಗಿಂದ, ಇಲ್ಲ ಪ್ಯಾರಾಗ್ರಾಫ್ ಟ್ಯಾಗ್ ಒಳಗಿಂದ, ಅದು ಯಾವ ಟ್ಯಾಗ್ ಒಳಗಿಂದನೂ ಕಾಲ್ ಮಾಡೋದಿಕ್ ಆಗೋದಿಲ್ಲ. ಸೊ ಇದನ್ನ ಕಾಲ್ ಮಾಡ್ಬೇಕಾಗಿರೋದು ಓನ್ಲಿ ಇನ್ ದಿಸ್ ಬಾಡಿ ಟ್ಯಾಗ್. ಓಕೆ. ಸೊ ಏನಕ್ಕೆ ಅಂತಂದ್ರೆ ಬಾಡಿ ಟ್ಯಾಗ್ ದಿಸ್ ಇಸ್ ದಿ ಫಸ್ಟ್ ಕೋಡ್ ದಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಫಸ್ಟ್. ಅಂದ್ರೆ ಪೇಜ್ ಅಲ್ಲಿ ಫಸ್ಟ್ ಇದೇ ಎಕ್ಸಿಕ್ಯೂಟ್ ಆಗೋದು. ಓಕೆ. ಆಮೇಲೆ ಫಸ್ಟ್ ಇವೆಂಟ್ ಯಾವ್ದು ಎಕ್ಸಿಕ್ಯೂಟ್ ಆಗೋದು ಅಂತಂದ್ರೆ ಆನ್ ಲೋಡ್. ಮತ್ತೆ ಆ ಪೇಜ್ ಇಂದ ಹೊರಗಡೆ ಬರ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಎಕ್ಸಿಕ್ಯೂಟ್ ಆಗೋ ಕೋಡ್ ಯಾವುದು ಅಂತಂದ್ರೆ ಆನ್ ಅನ್ಲೋಡ್. ರೈಟ್? ಸೊ ದಿಸ್ ಇಸ್ ಅಬೌಟ್. ಸೊ ಈಗ ನಾವೇನ್ ಕಲ್ತ್ಕೊಂಡ್ವಿ ಅಂತಂದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಹ್ಯಾಂಡ್ಲಿಂಗ್ events from body elements ಅಂತ ಇದೆ. ಹ್ಯಾಂಡ್ಲಿಂಗ್ events from body elements. ಸೊ ಅದ್ರ ಬಗ್ಗೆ ಈಗ ತಿಳ್ಕೊಂಡ್ವಿ. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಎಕ್ಸ್ಪ್ಲೈನ್ ಹ್ಯಾಂಡ್ಲಿಂಗ್ events from body elements ಅಂತ ಕೇಳ್ಬೋದು ಫಾರ್ 5 or 8 ಮಾರ್ಕ್ಸ್. ಆಯ್ತಾ? ಸೊ ಇದಕ್ಕೆ ಥಿಯರಿ ಇರುತ್ತೆ. ಥಿಯರಿನ ಒಂದು 4 to 5 ಲೈನ್ಸ್ ಥಿಯರಿ ಅಷ್ಟೇ ಇರೋದು. ಸೊ ಅದನ್ನ ಬರ್ದ್ಬಿಟ್ಟು ಸೊ ವಿತ್ ಪ್ರೋಗ್ರಾಮ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಸೊ ಈ ವೆಬ್ ಪ್ರೋಗ್ರಾಮಿಂಗ್ ಅಲ್ಲಿ ಸೊ ನೀವು ಏನೇ ಕೇಳಿದ್ರು ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಇಂದಾನೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ರೈಟ್? ಏನಕ್ಕೆ ಅಂತಂದ್ರೆ ಪ್ರತಿಯೊಂದು ಟಾಪಿಕ್ಗೂ ಸೊ ಒಂದು ಪ್ರೋಗ್ರಾಮ್ ಇದ್ದೇ ಇದೆ. ಅಂಡ್ ವೆರಿ ಸಿಂಪಲ್ ಪ್ರೋಗ್ರಾಮ್ಸ್, ತುಂಬಾ ಸಿಂಪಲ್ ಪ್ರೋಗ್ರಾಮ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ. ರೈಟ್? ಓಕೆ. ಸೊ ನಾನು ಸಿಲೆಬಸ್ ಅಲ್ಲಿ ನಿಮಗೆ ಆರ್ಡರ್ ಅಲ್ಲಿ ಹೋಗ್ತಾ ಇಲ್ಲ. ರೈಟ್? ಇದು ಮಧ್ಯದ ಯಾವ್ದೋ ಒಂದು ಟಾಪಿಕ್, ಈಸಿ ಆಗಿರೋ ಟಾಪಿಕ್ ಇಂದ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ. ಸೊ ದಿಸ್ ಅಬೌಟ್ ಹ್ಯಾಂಡ್ಲಿಂಗ್ ಇವೆಂಟ್ಸ್ ಫ್ರಮ್ ಬಾಡಿ ಎಲಿಮೆಂಟ್ಸ್. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಏನಾದ್ರು ಡೌಟ್ ಇದ್ರೆ ಪ್ಲೀಸ್ ಆಸ್ಕ್. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ. ಏನು ಡೌಟ್ ಇಲ್ಲ ಅಂದ್ರೆ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಬಂದು ಇದನ್ನೆಲ್ಲ ನಾನು ಕಳಿಸ್ತೀನಿ, ಗ್ರೂಪಿಗೆ ಹಾಕ್ತೀನಿ. ಕ್ಲಾಸ್ ಮುಗಿದ್ಮೇಲೆ ಪ್ರಾಕ್ಟೀಸ್ ಮಾಡಿ ನೀವು, ತುಂಬಾ ಈಸಿ ಇದೆ. ನೆಕ್ಸ್ಟ್ ಟಾಪಿಕ್ ಈಸ್ ಹ್ಯಾಂಡ್ಲಿಂಗ್ ಈವೆಂಟ್ಸ್ ಫ್ರಮ್ ಟೆಕ್ಸ್ಟ್ ಬಾಕ್ಸ್ ಅಂಡ್ ಪಾಸ್ವರ್ಡ್ ಎಲಿಮೆಂಟ್ಸ್ ಅಂತೇಳಿ. ಓಕೆ. ಹ್ಯಾಂಡ್ಲಿಂಗ್ ಈವೆಂಟ್ಸ್ ಫ್ರಮ್ ಟೆಕ್ಸ್ಟ್ ಬಾಕ್ಸ್ ಅಂಡ್ ಪಾಸ್ವರ್ಡ್ ಎಲಿಮೆಂಟ್ಸ್.
in HTML, close this HTML tag, body tag ಹಾಕೋಣ. Okay. ನೆಕ್ಸ್ಟ್ ಇಲ್ಲಿ ಎರಡು ಟೆಕ್ಸ್ಟ್ ಬಾಕ್ಸ್ ತಗೊಳ್ತೀನಿ ನೋಡಿ. ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್. ಓಕೆ, ಸೊ ಇದಕ್ಕೆ ಒಂದು ಐಡಿ ಕೊಡಬೇಕು. ಈಗ ನಮ್ಗಳಿಗೆ ಎಲ್ರಿಗೂ ಹೇಗೆ ಹೆಸರು ಇರುತ್ತೆ ಅಥವಾ ರಿಜಿಸ್ಟರ್ ನಂಬರ್ ಇರುತ್ತೆ, ಅದೇ ರೀತಿ ಪ್ರತಿಯೊಂದು ಕಂಟ್ರೋಲ್ಗೂ ಪ್ರತಿಯೊಂದು ಎಲಿಮೆಂಟ್ಗೂ ಒಂದೊಂದು ಐಡಿ, ದಟ್ ಮೀನ್ಸ್ ಒಂದು ಹೆಸರು ಅಥವಾ ಒಂದು ರಿಜಿಸ್ಟರ್ ನಂಬರ್ ಇರಬೇಕು ಅವುಗಳಿಗೆ. ಓಕೆ, ಸೊ ಐಡಿ ಈಕ್ವಲ್ಸ್ ಟೆಕ್ಸ್ಟ್ 1 ಅಂತ ಹಾಕೋಣ. ಇಲ್ಲಿ ನೀವು ಐಡಿಗೆ ಏನ್ ಬೇಕಾದ್ರೂ ಕೊಡ್ಬೋದು. ಈಗ ಹೇಗೆ ಯಾವ ಹೆಸರು ಬೇಕಾದ್ರೂ ಇಡ್ಬೋದು ಒಂದು ಮಗುಗೆ, ಅದೇ ರೀತಿ ಎಲಿಮೆಂಟ್ಸ್ಗೂ ಅಷ್ಟೇನೆ. ಸೊ ನೀವು ಯಾವ ಐಡಿ ಯಾವ ನೇಮ್ ಬೇಕಾದ್ರೂ ಕೊಡ್ಬೋದು, ಬಟ್ ರಿಲೇಟೆಡ್ ಆಗಿರ್ಲಿ. ಇದು ಟೆಕ್ಸ್ಟ್ ಬಾಕ್ಸ್ ಆಗಿರೋದ್ರಿಂದ ನಾನು txt1 ಅಂತ ಹಾಕಿದ್ದೀನಿ. ಓಕೆ, ಸೊ ಅದೇನಾದ್ರು ರೇಡಿಯೋ ಬಟನ್ ಆಗಿತ್ತು ಅಂತಂದ್ರೆ ಐಡಿಗೆ rd1 ಅಥವಾ rd2 ಅಂತ ಕೊಡ್ಬೋದು. ಓಕೆ, ನೆಕ್ಸ್ಟ್ ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್, ಐಡಿ ಈಕ್ವಲ್ಸ್ text2. ಇದು ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ ಆಯ್ತು. ಓಕೆ, ನೆಕ್ಸ್ಟ್ ಒಂದು ಸಬ್ಮಿಟ್ ಬಟನ್ ಮತ್ತೆ ಒಂದು ರೀಸೆಟ್ ಬಟನ್. ಇನ್ಪುಟ್ ಟೈಪ್ ಈಕ್ವಲ್ಸ್ ಸಬ್ಮಿಟ್. ಓಕೆ, ವ್ಯಾಲ್ಯೂ ಈಕ್ವಲ್ಸ್ ಸಬ್ಮಿಟ್. ಆಯ್ತಾ? ಸೊ ಇಲ್ಲಿ ಇನ್ನು ಕೋಡ್ ಬರಿಬೇಕಾಗಿದೆ, ಅದನ್ನ ಹೇಳ್ತೀನಿ. then input type equals reset, value equals reset. ಆಯ್ತಾ? ಬಾಡಿ ಟ್ಯಾಗ್ ಆಯ್ತು. ನೆಕ್ಸ್ಟ್ ಈಗ ಸೊ ರನ್ ಮಾಡೋಣ, ಹೇಗೆ ಕಾಣಿಸುತ್ತೆ ಅಂತ. ಎಸ್, ಬ್ರೇಕ್ ಟ್ಯಾಗ್ ಹಾಕೋಣ. ಇನ್ಪುಟ್ ಟೈಪ್ ಈಕ್ವಲ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದಕ್ಕೆ ಬ್ರೇಕ್ ಟ್ಯಾಗ್ ಹಾಕೋಣ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಎಸ್, ಸೊ ಎರಡು ಟೆಕ್ಸ್ಟ್ ಬಾಕ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಅದ್ರ ಕೆಳಗೆ ಸಬ್ಮಿಟ್ ಮತ್ತೆ ರಿಸೆಟ್ ಬಟನ್. ಸೊ ಇಲ್ಲಿ ಈ ಪ್ರೋಗ್ರಾಮ್ ಏನು ಅಂತಂದ್ರೆ, ಇಲ್ಲಿ ಎರಡು ಟೆಕ್ಸ್ಟ್ ಬಾಕ್ಸ್ ಇದೆ ಅಲ್ಲ, ಸೊ ಎರಡು ಟೆಕ್ಸ್ಟ್ ಬಾಕ್ಸ್ ಅಲ್ಲೂ ಪಾಸ್ವರ್ಡ್ ಎಂಟ್ರಿ ಮಾಡ್ತೀವಿ. ಆಯ್ತಾ? ಎರಡು ಸೇಮ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ರೀತಿ ಇದು ಪಾಸ್ವರ್ಡ್ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್. ಓಕೆ, ಸೊ ಇದನ್ನ ನೀವು ಈ ತರದ್ದು ನೋಡಿರ್ತೀರಾ ನೀವು ಎಲ್ಲಾದ್ರೂ ಹೊಸ ನಿಮ್ಮ ಮೇಲ್ ಐಡಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಅದು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ಇಲ್ಲಿ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನು ಪಾಸ್ವರ್ಡ್ ಕೊಟ್ಟಿರ್ತೀರಾ ಅದೇನೆ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ ಅಲ್ಲೂ ಕೊಟ್ಟಿರ್ಬೇಕು, ಕನ್ಫರ್ಮ್ ಪಾಸ್ವರ್ಡ್ ಅಲ್ಲೂ ಅಲ್ವಾ? ಸೊ ಎರಡು ಟೆಕ್ಸ್ಟ್ ಬಾಕ್ಸ್ ತಗೊಂಡಿದೀವಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಇಟ್ ವಿಲ್ ಚೆಕ್ ವೆದರ್ ದಿ ಟೂ ಪಾಸ್ವರ್ಡ್ಸ್ ಆರ್ ಸೇಮ್ ಆರ್ ನಾಟ್. ಸೊ ಏನಿಲ್ಲಿ ಈ ಸಬ್ಮಿಟ್ ಅಂತ ಒಂದು ಬಟನ್ ಇದೆ, ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇದು ಚೆಕ್ ಮಾಡಬೇಕು. ಓಕೆ,
ಎರಡರಲ್ಲೂ ಎರಡೂ ಟೆಕ್ಸ್ಟ್ ಬಾಕ್ಸ್ ಅಲ್ಲೂ ಸೇಮ್ ಪಾಸ್ವರ್ಡ್ ಕೊಟ್ಟಿದಾರಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ದೇರ್ ಫೋರ್ ಈ ಸಬ್ಮಿಟ್ ಬಟನ್ ಹತ್ರ ಬನ್ನಿ. ಸಬ್ಮಿಟ್ ಬಟನ್ ಹತ್ರ ಬಂದ್ಬಿಟ್ಟು ಇದಕ್ಕೆ ಆನ್ ಕ್ಲಿಕ್ ಈವೆಂಟ್ ನ ಕಾಲ್ ಮಾಡಬೇಕು. ಯಾವ ಈವೆಂಟ್? ಆನ್ ಕ್ಲಿಕ್ ಈವೆಂಟ್. ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ನಾವು ಆನ್ ಲೋಡ್ ಮತ್ತೆ ಆನ್ ಅನ್ಲೋಡ್ ಈವೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ಎಕ್ಸಾಂಪಲ್ ಅಲ್ಲಿ ಆನ್ ಕ್ಲಿಕ್ ಈವೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಆನ್ ಕ್ಲಿಕ್ ಈಕ್ವಲ್ಸ್ ಅದೇ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಫಂಕ್ಷನ್ ಕಾಲ್ ಆಗಲಿ, ಆಯ್ತಾ? ಸೊ ನಮ್ಮ ಫಂಕ್ಷನ್ ನೇಮ್ ಏನು? ಚೆಕ್ ಪಾಸ್ವರ್ಡ್. ಓಕೆ, ಸೊ ಫಂಕ್ಷನ್ ನೇಮ್ ಇಸ್ ಚೆಕ್ ಪಾಸ್ವರ್ಡ್. ಇಲ್ಲೂ ಅಷ್ಟೇ ಏನ್ ನೇಮ್ ಬೇಕಾದ್ರೂ ಕೊಡ್ಬೋದು. ಇಟ್ ಈಸ್ ಅಪ್ ಟು ಯು, ರೈಟ್? ಸೊ ಈಗ HTML ಪಾರ್ಟ್ ಮುಗೀತು. ಈಗ ಬರೋಣ ಸ್ಕ್ರಿಪ್ಟ್ ಪಾರ್ಟಿಗೆ ಬರೋಣ. ಸ್ಕ್ರಿಪ್ಟ್ ಟ್ಯಾಗ್ ಒಳಗೆ ಸೊ ಫಂಕ್ಷನ್ಗೆ ಕೋಡ್ ಬರೆಯೋಣ. ಸೊ ಸ್ಟಾರ್ಟ್ ವಿತ್ ದಿ ಕೀವರ್ಡ್ ಫಂಕ್ಷನ್. ಮತ್ತೆ ಫಂಕ್ಷನ್ ನೇಮ್ ಏನು? ಫಂಕ್ಷನ್ ನೇಮ್ ಏನು? ಯಾರಾದ್ರೂ ಒಬ್ರು ಹೇಳಿ. ಫಂಕ್ಷನ್ ನೇಮ್ ಏನು ನಮ್ಮ ಎಕ್ಸಾಂಪಲ್ ಅಲ್ಲಿ? ಚೆಕ್ ಪಾಸ್ವರ್ಡ್. ಓಕೆ, ಸೊ ಓಪನ್ ಫ್ಲವರ್ ಬ್ರಾಕೆಟ್ ಮತ್ತೆ ಕ್ಲೋಸ್ ಫ್ಲವರ್ ಬ್ರಾಕೆಟ್. ಇದ್ರೊಳಗೆ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ವೇರಿಯೇಬಲ್ ಪಾಸ್ವರ್ಡ್ 1 ಈಕ್ವಲ್ಸ್ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಆ ವೇರಿಯೇಬಲ್ ಒಳಗೆ ಏನ್ ಹಾಕೊಳ್ತಾ ಇದ್ದೀನಿ ಅಂತಂದ್ರೆ ಈ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಯೂಸರ್ ಏನ್ ವ್ಯಾಲ್ಯೂ ಎಂಟ್ರಿ ಮಾಡ್ತಾನೆ ಅದು. ಓಕೆ, ಸೊ ಅದನ್ನ ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ. ಓಕೆ, ಸೊ ಇದು ಅಷ್ಟೇ, ಇದಿಷ್ಟು ಕೀವರ್ಡ್. ಇದು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಅಂತ ಇದೆಯಲ್ಲ, ಇದು ಕೀವರ್ಡ್ ಇದು. ಓಕೆ, ಇದನ್ನ ಇದೇ ರೀತಿ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಇ ಅನ್ನೋದು ಕ್ಯಾಪಿಟಲ್ ಲೆಟರ್ ಅಲ್ಲೇ ಇರಬೇಕು, ಬಿ ಅನ್ನೋದು ಕೂಡ ಕ್ಯಾಪಿಟಲ್ ಲೆಟರ್ ಅಲ್ಲೇ ಇರಬೇಕು, ಮತ್ತೆ ಐ ಅನ್ನೋದು ಕೂಡ ಕ್ಯಾಪಿಟಲ್ ಲೆಟರ್ ಅಲ್ಲೇ ಇರಬೇಕು. ನೀವು ಪ್ರೋಗ್ರಾಮ್ಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ, ಆಯ್ತಾ? ಸೊ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ. ಸೊ ಈ ವೇರಿಯೇಬಲ್ ಒಳಗೆ ಈ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ವ್ಯಾಲ್ಯೂ ಬರಬೇಕು ಅಲ್ವಾ? ಸೊ ನಮ್ದು ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಹೆಸರೇನೋ, ಏನ್ ಹೆಸರು ಕೊಟ್ಟಿದೀವಿ? ಫಸ್ಟ್ ಟೆಕ್ಸ್ಟ್ ಬಾಕ್ಸ್ಗೆ ಏನ್ ಹೆಸರು ಕೊಟ್ಟಿದೀವಿ? ನಾ ಇಲ್ಲಿ HTML ಪಾರ್ಟ್ ಟೈಪ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮ್ಗೆ ಹೆಸರು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಏನ್ ಹೆಸರು ಕೊಟ್ಟಿದೀವಿ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ಗೆ? ನೋಡಿ, Test1. ಎಸ್, ಗೆಟ್ ಎಲಿಮೆಂಟ್ ಬೈ ಐಡಿ ಡಬಲ್ ಕೋಟ್ಸ್ ಅಲ್ಲಿ text1. ಓಕೆ, ಸೊ ಟೆಕ್ಸ್ಟ್ ಬಾಕ್ಸ್ 1 ಅಲ್ಲಿರೋ ವ್ಯಾಲ್ಯೂ, ರೈಟ್? ಸೊ ಪಾಸ್ವರ್ಡ್ 1 ಅನ್ನೋ ವೇರಿಯೇಬಲ್ ಒಳಗೆ ನಾವೇನ್ ಹಾಕೊಳ್ತಾ ಇದೀವಿ? ಈ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ವ್ಯಾಲ್ಯೂ, ರೈಟ್? ಸೊ ಹೇಗೆ ಕೊಡ್ತೀರಾ? ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ, ಈ ರೌಂಡ್ ಬ್ರಾಕೆಟ್ ಅಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಇಲ್ಲಿದೆ ನೋಡಿ text1. ಓಕೆ, ದೆನ್ ಡಾಟ್ ವ್ಯಾಲ್ಯೂ, ರೈಟ್? ಸೊ ಮತ್ತೆ ಈ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ವ್ಯಾಲ್ಯೂನು ಬೇಕು ಅಲ್ವಾ ನಮಗೆ? ಸೊ ಅದಕ್ಕೆ ಇನ್ನೊಂದು ವೇರಿಯೇಬಲ್ ತಗೊಳ್ಳೋಣ. ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಳ್ಳೋದು ಹೇಗೆ? ಯೂಸಿಂಗ್ ದಿ ಕೀವರ್ಡ್ var ಅಂಡ್ ಲೆಟ್ ದಿಸ್ ವೇರಿಯೇಬಲ್ ಬಿ ಪಾಸ್ವರ್ಡ್ 2. ಓಕೆ, ಸೊ ಪಾಸ್ವರ್ಡ್ 2 ಅನ್ನೋ ವೇರಿಯೇಬಲ್ ಅಲ್ಲಿ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ವ್ಯಾಲ್ಯೂ ಬೇಕು. ಈಗ ಹೇಗೆ ಟೈಪ್ ಮಾಡಬೇಕು? ಏನ್ ಹಾಕ್ಬೇಕು ನಾನು ಇಲ್ಲಿ ಹೇಳ್ತೀರಾ? ಹೇಳಿ. ಇಲ್ಲಿ ಪಾಸ್ವರ್ಡ್ 1 ಅನ್ನೋ ವೇರಿಯೇಬಲ್ಗೆ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ವ್ಯಾಲ್ಯೂನ ಹಾಕಿದ್ವಿ. ದೆನ್
ಪಾಸ್ವರ್ಡ್ 2 ಅನ್ನೋ ವೇರಿಯೇಬಲ್ಗೆ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ವ್ಯಾಲ್ಯೂನ ಹಾಕಬೇಕು. ಹೇಗೆ ಹಾಕೋದು ಹೇಳಿ. ಹೇಳಿ ಯಾರಾದ್ರೂ ಒಬ್ರು. ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಟೆಕ್ಸ್ಟ್ 2 ಅಂತ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ರೌಂಡ್ ಬ್ರಾಕೆಟ್ ಅಲ್ಲಿ ವಿತಿನ್ ಟೆಕ್ಸ್ಟ್ ಬಾಕ್ಸ್ ಟೆಕ್ಸ್ಟ್ 2 ಡಾಟ್ ವ್ಯಾಲ್ಯೂ. ರೈಟ್. ಸೊ ಹಾಕೊಂಡ್ವಿ. ಈಗ ಪಾಸ್ವರ್ಡ್ 1 ಅಲ್ಲಿ ಈ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ವ್ಯಾಲ್ಯೂ ಬರುತ್ತೆ. ಪಾಸ್ವರ್ಡ್ 2 ಅಲ್ಲಿ ಈ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ವ್ಯಾಲ್ಯೂ ಬರುತ್ತೆ. ಸೊ ಈಗ ಚೆಕ್ ಮಾಡಬೇಕು ಎರಡು ಸೇಮ್ ಇದೆಯಾ ಅಂತ. ಓಕೆ. ಸೊ ಹೇಗೆ ಚೆಕ್ ಮಾಡೋದು ಅಂತಂದ್ರೆ ಯೂಸಿಂಗ್ ಇಫ್ ಸ್ಟೇಟ್ಮೆಂಟ್. ಇಫ್ ಪಾಸ್ವರ್ಡ್ 1 ನಾಟ್ ಈಕ್ವಲ್ ಟು ಪಾಸ್ವರ್ಡ್ 2, ಎರಡರಲ್ಲೂ ಸೇಮ್ ಇಲ್ಲ ಅಂತಂದ್ರೆ ಯೂಸರ್ಗೆ ಮೆಸೇಜ್ ಡಿಸ್ಪ್ಲೇ ಮಾಡಬೇಕು, ದಿ 2 ಪಾಸ್ವರ್ಡ್ಸ್ ಆರ್ ನಾಟ್ ಸೇಮ್ ಅಂತ ಹೇಳ್ಬಿಟ್ಟು. ನೀವೆರಡು ಏನ್ ಪಾಸ್ವರ್ಡ್ ಎಂಟ್ರಿ ಮಾಡಿದೀರ ಅವೆರಡು ಸೇಮ್ ಇಲ್ಲ ಅಂತ ಹೇಳ್ಬಿಟ್ಟು ಮೆಸೇಜ್ ಡಿಸ್ಪ್ಲೇ ಆಗ್ಬೇಕು. ಓಕೆ. ಸೊ ಓಪನ್ ಫ್ಲವರ್ ಬ್ರಾಕೆಟ್ ಮತ್ತೆ ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್ ಇಫ್ ಸ್ಟೇಟ್ಮೆಂಟ್ಗೆ. ಗೊತ್ತಾಯ್ತಾ? ಈ ಲಾಸ್ಟ್ ಅಲ್ಲಿರೋ ಫ್ಲವರ್ ಬ್ರಾಕೆಟ್ ಇದು ಫಂಕ್ಷನ್ಗೆ ಆಯ್ತು. ಓಕೆ. ಸೊ ಇಲ್ಲಿ alert the 2 passwords are not same. Okay. ಸೊ ಈ ಮೆಸೇಜ್ ಡಿಸ್ಪ್ಲೇ ಆಗಬೇಕು. ನೋಡೋಣ, ಈಗ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೊ ರನ್ ಮಾಡಿ ಕೋಡ್ನ. ಎಸ್. ಇಲ್ಲಿ ಫಸ್ಟ್ ಪಾಸ್ವರ್ಡ್ ಅಲ್ಲಿ ಏನು ಎಸ್ 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 ಅಂತ ಟೈಪ್ ಮಾಡ್ತೀನಿ. ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ ಅಲ್ಲೂ ಸೇಮ್ ಟೈಪ್ ಮಾಡಬೇಕು, ಎಸ್ 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 ಅಂತ. ಬಟ್ ಬೈ ಮಿಸ್ಟೇಕ್ ನಾನೇನು ಕ್ಯೂ ಅಂತ ಟೈಪ್ ಮಾಡ್ತೀನಿ ಅನ್ಕೊಳ್ಳಿ. ಆಯ್ತಾ? ಮುಂದೆ ಇನ್ನೊಂದೇನೋ ಕ್ಯೂ ಅಂತ ಲೆಟರ್ ಟೈಪ್ ಮಾಡ್ಬಿಡ್ತೀನಿ. ಟೈಪ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಡ್ತೀನಿ. ಓಕೆ. ಸಬ್ಮಿಟ್ ಅಂತ ಕೊಟ್ಟಾಗ ಎಸ್ ನೋಡಿ, ದಿ 2 ಪಾಸ್ವರ್ಡ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಮೆಸೇಜ್ ಬಾಕ್ಸ್ ಅಲ್ಲಿ. ದಿ 2 ಪಾಸ್ವರ್ಡ್ಸ್ ಆರ್ ನಾಟ್ ಸೇಮ್. ರೈಟ್. ಸೊ ಈ ಮೆಸೇಜ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಹ್ಯಾಂಡಲ್ ದಿ ಟೆಕ್ಸ್ಟ್ ಬಾಕ್ಸ್ ಎಲಿಮೆಂಟ್ events, text box or password element events. Okay. ಸೊ ಇಲ್ಲಿ ಯಾವ ಇವೆಂಟ್ ಯೂಸ್ ಮಾಡ್ತಾ ಇದೀವಿ? ಆನ್ ಕ್ಲಿಕ್ ಇವೆಂಟ್. ಓಕೆ. ಸೊ ಆನ್ ಕ್ಲಿಕ್ ಇವೆಂಟ್ ಯೂಸ್ ಮಾಡಿಕೊಂಡು we are writing the function, and this function is checking whether the 2 passwords entered are same or not. Okay. ಸಪೋಸ್ ಯೂಸರ್ ಏನಾದ್ರೂ ನೆಕ್ಸ್ಟ್ ಕೋಡ್ ಕಂಟಿನ್ಯೂ ಮಾಡೋಣ ಇದನ್ನ. ಎಲ್ಸ್ ಅಂದ್ರೆ ಎರಡರಲ್ಲೂ ಸೇಮ್ ಪಾಸ್ವರ್ಡ್ ಇದ್ರೆ ಸೊ ಅವಾಗ ಮೆಸೇಜ್ ಡಿಸ್ಪ್ಲೇ ಆಗಬೇಕು. ಅಲರ್ಟ್ ದಿ ಏನ್ ಮೆಸೇಜ್ ಡಿಸ್ಪ್ಲೇ ಆಗಬೇಕು? ದಿ 2 ಪಾಸ್ವರ್ಡ್ಸ್ ಆರ್ ಸೇಮ್ ಅಲ್ವಾ? ನೋಡೋಣ ಈಗ. ಸೊ ಈಗ ಎರಡು ಸೇಮ್ ಕೊಟ್ರೆ ನಾನು ಎರಡು ಸೇಮ್ ಕೊಟ್ರೆ ಮೆಸೇಜ್ ಏನ್ ಡಿಸ್ಪ್ಲೇ ಆಗಬೇಕು? ದಿ 2 ಪಾಸ್ವರ್ಡ್ಸ್ ಆರ್ ಸೇಮ್ ಅಂತ ಮೆಸೇಜ್ ಡಿಸ್ಪ್ಲೇ ಆಗಬೇಕು. ಓಕೆ. ಎಸ್. ನೋಡಿ, ದಿ 2 ಪಾಸ್ವರ್ಡ್ಸ್ ಆರ್ ಸೇಮ್. ಓಕೆ. So this is about on click event. ಆಯ್ತಾ? ಅದೇ ತರ ಈ ಟೆಕ್ಸ್ಟ್ ಬಾಕ್ಸ್ ಗಳಿಗೆ ಇನ್ನೂ 2 ಇವೆಂಟ್ ಇದೆ. ಸೊ ಇಲ್ಲಿ ಹಾಕ್ತೀನಿ ನೋಡಿ, ಪಾಸ್ವರ್ಡ್ 1 ಡಾಟ್ txt1 ಡಾಟ್ ಫೋಕಸ್
ಆಮೇಲೆ txt1 ಡಾಟ್ ಸೆಲೆಕ್ಟ್. ಸೊ ಇಲ್ಲಿ 2 ಲೈನ್ ಕೋಡ್ ಎಕ್ಸ್ಟ್ರಾ ಆಡ್ ಮಾಡಿದ್ದೀನಿ. ಸಿ ಹಿಯರ್, ಅಂದ್ರೆ ದಿ 2 ಪಾಸ್ವರ್ಡ್ಸ್ ಆರ್ ನಾಟ್ ಸೇಮ್ ಅಂತ ಡಿಸ್ಪ್ಲೇ ಆದ್ಮೇಲೆ ಸೊ ಏನ್ ಮಾಡ್ತಾ ಇದ್ದೀನಿ, text1 ಡಾಟ್ ಫೋಕಸ್ ಮತ್ತೆ text1 ಡಾಟ್ ಸೆಲೆಕ್ಟ್. ಸೊ ಇದು 2 ಈವೆಂಟ್. ಓಕೆ, ಸೊ ಫೋಕಸ್ ಅನ್ನೋದು ಮತ್ತೆ ಸೆಲೆಕ್ಟ್ ಅನ್ನೋದು ಇದೆರಡು ಜಾವಾ ಸ್ಕ್ರಿಪ್ಟ್ ಈವೆಂಟ್ಸ್. ಈ ಫೋಕಸ್ ಈವೆಂಟ್ ಏನ್ ಮಾಡುತ್ತೆ ಅಂತಂದ್ರೆ, ನಾವು ಯಾವ ಟೆಕ್ಸ್ಟ್ ಬಾಕ್ಸ್ಗೆ ಈ ಫೋಕಸ್ ಎಲಿಮೆಂಟ್ ನ ಕಾಲ್ ಮಾಡ್ತಾ ಇದೀವಿ ಆ ಟೆಕ್ಸ್ಟ್ ಬಾಕ್ಸ್ಗೆ ಫೋಕಸ್ ಆಗುತ್ತೆ. ಅಂದ್ರೆ ಮೌಸ್ ಪಾಯಿಂಟರ್ ಇಲ್ಲಿಗೆ ಬರುತ್ತೆ ಆ ಟೆಕ್ಸ್ಟ್ ಬಾಕ್ಸ್ಗೆ, ರೈಟ್? ಸೊ ನೆಕ್ಸ್ಟ್ ಈ ಸೆಲೆಕ್ಟ್ ಅನ್ನೋ ಈವೆಂಟ್ ಇದೇನು ಮಾಡುತ್ತೆ ಅಂತಂದ್ರೆ, ನಾವು ಯಾವ ಟೆಕ್ಸ್ಟ್ ಬಾಕ್ಸ್ಗೆ ಈ ಸೆಲೆಕ್ಟ್ ಈವೆಂಟ್ ನ ಕಾಲ್ ಮಾಡ್ತಾ ಇದೀವಿ ಆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ಕಂಟೆಂಟ್ ನ ಸೆಲೆಕ್ಟ್ ಮಾಡ್ಕೊಳುತ್ತೆ ಈ ರೀತಿ, ರೈಟ್? ಸೊ ಈಗ 2 ಪಾಸ್ವರ್ಡ್ ಸೇಮ್ ಇಲ್ಲ ಅಂತ ಅಂದ್ಮೇಲೆ ಸೊ ಏನ್ ಮಾಡ್ತಾ ಇದೀನಿ ನಾನು, ಸೊ ಯೂಸರ್ಗೆ ಆಪ್ಷನ್ ಕೊಡ್ತಾ ಇದ್ದೀನಿ ಟು ಚೆಕ್ ದಿ ಪಾಸ್ವರ್ಡ್ ಅಗೇನ್ ಆರ್ ಟು ಚೇಂಜ್ ದಿ ಪಾಸ್ವರ್ಡ್. ಸೊ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕು ಅಂತಂದ್ರೆ ಅವ್ನಿಗೆ ಏನ್ ಮಾಡ್ಬೇಕು ಅಂತಂದ್ರೆ ವಾಪಸ್ಸು ಈ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಹತ್ರ ತಗೊಬಂದ್ ಬಿಡ್ಬೇಕು ಅವನ್ನ. ಓಕೆ, ಸೊ ಆಮೇಲೆ ಇದನ್ನ ಹೈಲೈಟ್ ಮಾಡ್ಬೇಕು. ಸೊ ವಿ ಆರ್ ಯೂಸಿಂಗ್ ದಿಸ್ ಫೋಕಸ್ ಈವೆಂಟ್ ಅಂಡ್ ಸೆಲೆಕ್ಟ್ ಈವೆಂಟ್. ಸೊ ಈಗ ಅಬ್ಸರ್ವ್ ಮಾಡಿ. ಓಕೆ, ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ SSS ಅಂತ ಕೊಡ್ತಾ ಇದೀನಿ, ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ SSS1 ಅಂತ ಏನೋ ಕೊಡ್ತೀನಿ. ಇಲ್ಲಿ 2 ಸೇಮ್ ಇಲ್ಲ. ಓಕೆ, ಸೊ ಕೊಟ್ಬಿಟ್ಟು ಸಬ್ಮಿಟ್ ಅಂತ ನೋಡಿ. ಇಲ್ಲಿ ಈಗ ಫೋಕಸ್ ಇರೋದು ಇಲ್ಲಿ ಮೌಸ್ ಕರ್ಸರ್ ಬ್ಲಿಂಕ್ ಆಗ್ತಾ ಇದೆ ಅಲ್ಲ, ಈ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಮೌಸ್ ಕರ್ಸರ್ ಬ್ಲಿಂಕ್ ಆಗ್ತಾ ಇದೆ ನೋಡಿ. ಓಕೆ, ಸೊ ನಾ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಸೊ ಏನಾಗ್ಬೇಕು, ಮೆಸೇಜ್ ಡಿಸ್ಪ್ಲೇ ಆಗ್ಬೇಕು, ದಿ 2 ಪಾಸ್ವರ್ಡ್ಸ್ ಆರ್ ನಾಟ್ ಸೇಮ್ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ಬಿಟ್ಟು ಓಕೆ ಈ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಹತ್ರ ಫೋಕಸ್ ಆಗಿ ಮತ್ತೆ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ಈ ಟೆಕ್ಸ್ಟ್ ಸೆಲೆಕ್ಟ್ ಆಗಿರ್ಬೇಕು. ಓಕೆ, ದೀಸ್ 3 ಥಿಂಗ್ಸ್ ಶುಡ್ ಹ್ಯಾಪನ್ when we click on this submit button. ಸೊ ನೋಡೋಣ, ಈಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಮೆಸೇಜ್ ಡಿಸ್ಪ್ಲೇ ಆಯ್ತು, ದಿ 2 ಪಾಸ್ವರ್ಡ್ಸ್ ಆರ್ ನಾಟ್ ಸೇಮ್ ಅಂತ ಹೇಳಿ. ಸೊ ನೆಕ್ಸ್ಟ್ ಏನಾಗಬೇಕು, ಈ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಹತ್ರ ಬರಬೇಕು ಮತ್ತೆ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ಟೆಕ್ಸ್ಟ್ ಸೆಲೆಕ್ಟ್ ಆಗಿರ್ಬೇಕು, ರೈಟ್? ಎಸ್, ನೋಡಿ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಹತ್ರ ಬಂದು ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಫೋಕಸ್ ಈವೆಂಟ್, ಸೆಲೆಕ್ಟ್ ಈವೆಂಟ್ ಅಂಡ್ ಇನ್ನೊಂದು ಯಾವ ಈವೆಂಟ್ ಯೂಸ್ ಮಾಡಿದ್ವಿ, ಆನ್ ಕ್ಲಿಕ್ ಈವೆಂಟ್. ಓಕೆ, ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಎಕ್ಸ್ಪ್ಲೈನ್ ಈವೆಂಟ್ ಹ್ಯಾಂಡ್ಲಿಂಗ್ ಫ್ರಮ್ ಟೆಕ್ಸ್ಟ್ ಬಾಕ್ಸ್ ಅಂಡ್ ಪಾಸ್ವರ್ಡ್ ಎಲಿಮೆಂಟ್ಸ್ ಅಂತ ಕೇಳ್ತಾರೆ. ಓಕೆ, ಸೊ ಅದಕ್ಕೆ ಯು ಹ್ಯಾವ್ ಟು ರೈಟ್ ದಿಸ್ ಪ್ರೋಗ್ರಾಮ್ ಅಂಡ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಿಸ್ ಕಾನ್ಸೆಪ್ಟ್. ಏನಾದ್ರೂ ಡೌಟ್ ಇದೆಯಾ ಇದರಲ್ಲಿ? ಡೌಟ್ ಇದ್ರೆ ಕೇಳಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಆಕ್ಚುಲಿ ನಾನು ನಿಮ್ದು ಅಟೆಂಡೆನ್ಸ್ ತಗೊಳ್ತಾ ಇರ್ತೀನಿ. ಏನು ಡೌಟ್ ಇಲ್ವಾ? ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಸ್ಮಾಲ್ ಪ್ರೋಗ್ರಾಮ್, ಇನ್ನು ಚಿಕ್ಕ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಳೋಣ, ಆಯ್ತಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆನ್ ಬ್ಲರ್ ಅನ್ನೋ ಈವೆಂಟ್ ಬಗ್ಗೆ, ಮೆಥಡ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. Thank you, madam.